ಮಳೆರಾಯ ರೈತರ ಪಾಲಿಗೆ ಬೆಳೆನಾಶರಾಯ. ಗಂಗಾವತಿ ತಾಲೂಕು ಪ್ರಸಿದ್ಧಿಯಾಗಿದ್ದೇ ಭತ್ತದ ನಾಡೆಂದು, ರೈಸ್ ಬುಲ್ ಎಂದು. ಹೀಗೆ ಭತ್ತ ಬೆಳೆಯುವುದರಲ್ಲಿ ನಮ್ಮ ಗಂಗಾವತಿ ಭಾಗವೇ ಪ್ರಸಿದ್ಧಿ. ಆದರೆ ಗಂಗಾವತಿಯ ರೈತರಿಗೆ ಈ ಸಾರಿ ಮಳೆರಾಯನೇ ಶಾಪವಾಗಿದ್ದಾನೆ ಮತ್ತು ಕಾಡುತ್ತಿದ್ದಾನೆ. ದೇಶದ ಬೆನ್ನೆಲುಬು ರೈತನ ಸ್ಥಿತಿ ಅಧೋಗತಿಯಾಗಿದೆ. ಕಾರಣ 4-5 ತಿಂಗಳ ಬೆಳೆದ ಪೈರು ಕೈಗೆಟುಕುವ ಮುನ್ನವೇ ಮಳೆರಾಯ ಕಿತ್ತು ತಿನ್ನುವಂತಾಗಿದೆ. ಬಾಯಿಗೆ ಬಂದ ತುತ್ತು ಕೈಗೆ ಬರದಂತಾಗಿದೆ. ಮಳೆಯ ಅವಾಂತರದಿಂದ ರೈತ ಬೆಳೆದ ಭತ್ತ ಖರ್ಚಿಗೆ ಆಗದಂತಾಗಿದೆ. ಹೀಗೆ ಭತ್ತ ಇನ್ನೇನು ಕಟಾವಿನ ಹಂತದಲ್ಲಿ ಬಂದಿದ್ದು, ಭತ್ತ ಕಟಾವಿನ ಯಂತ್ರಗಳ ಅಭಾವ, ಭತ್ತ ಕಟಾವಿನ ನಡುವೆಯೂ ಸಂಜೆಯ ವೇಳೆ ಅತಿಯಾದ ಮಂಜು ಹಾಗೂ ಮಳೆ ಸುರಿಯುವಿಕೆಯಿಂದ ಕೆಲ ರೈತರ ಭತ್ತಗಳು ಕೈಗೆ ಸಿಗದಂತಾಗಿದೆ. ಬೆಳೆದ ಬೆಲೆಗೆ ಈ ವಾತಾವರಣದಿಂದ ಸರಿಯಾದ ಬೆಲೆ ಇಲ್ಲದೆ ರೈತನ ಬಾಳು ಕಂಗಾಲು ಆಗಿದೆ. ಇನ್ನು ಕೆಲ ರೈತರು ಭತ್ತ ರಾಶಿ ಮಾಡಿದ್ದು, ಅವುಗಳ ಆರೈಕೆಯ ಸಮಯದಲ್ಲಿ ಧಾರಾಕಾರ ಮಳೆ ಸುರಿದು ಭತ್ತಗಳೆಲ್ಲ ನೀರು ಪಾಲಾಗಿ ರೈತನ ಬಾಳಲ್ಲಿ ಕತ್ತಲೆಯ ವಾತಾವರಣ ನಿರ್ಮಿಸಿದೆ. ಭತ್ತದ ಬೆಳೆಯುವಿಕೆಗೆ ಎಕರೆಗೆ 35,000ದಂತೆ ರೈತನು ಖರ್ಚು ಮಾಡಿದ್ದು, ಎಕರೆಗೆ 15ರಿಂದ 20,000 ಇಳುವರಿ ಬಂದಿದ್ದು ರೈತ ತುಂಬ ನಷ್ಟ ಈಡಾಗಿದ್ದಾನೆ. ರೈತರ ಜೀವನದಲ್ಲಿ ಮಳೆರಾಯನ ಶಾಪ ತಟ್ಟಿದಂತಾಗಿದೆ. ಸರ್ಕಾರವು ರೈತರ ಬಾಳಿಗೆ ಬೆಳಕಾಗಬೇಕಾಗಿದೆ. ಅನ್ನದಾತನ ಬದುಕಿಗೆ ಆದರ್ಶವಾಗಬೇಕಾಗಿದೆ.